ಬಟ್ ಇದು ಒಂಥರ ನಿಮಗೆ ನಿರೀಕ್ಷಿಸಿರದ ಖಾತೆ ಅಂತೇಳಿ, ನೀವು ನಿರೀಕ್ಷೆ ಮಾಡದ ಖಾತೆಯಾಗಿ, ಯಾಕಂದರೆ ಜಲಸಂಪನ್ಮೂಲ ಅಂತ ಸಾಮಾನ್ಯವಾಗಿ ಗ್ರಾಮಾಂತರ ಭಾಗದ ಶಾಸಕರುಗಳಾಗಿ ಆಯ್ಕೆ ಆದಂಥವ್ರು ಅನೇಕ ವರ್ಷಗಳಿಂದ ನಾವು ನೋಡ್ತಾ ಬಂದಾಗ, ವಿಶೇಷವಾಗಿ ಎಚ್.ಡಿ. ದೇವೇಗೌಡರಂಥವ್ರು ಇರ್ಬೋದು, ಇವರೆಲ್ಲರೂ ಕೂಡ ನಿಭಾಯಿಸಿರ್ತಕ್ಕಂಥ ಖಾತೆ. ಎಚ್.ಕೆ. ಪಾಟೀಲ್ರು 5 ವರ್ಷ ಇದೇ ಮಂತ್ರಿಯಾಗಿದ್ರು, ಬೊಮ್ಮಾಯಿ ಅವರು ಇದ್ರು 5 ವರ್ಷಗಳ ಕಾಲ. ಹೌದೌದು, ಶಿವಕುಮಾರ್ ಅವರು ಕೂಡ ಮಂತ್ರಿಗಳಾಗಿದ್ರು. ಈ ಖಾತೆ ಬಹುಶಃ ನೀವು ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಕೊಟ್ಟಿದ್ದಾರೆ. ಆದರೆ ಏನು ಯಾವ ಇಲಾಖೆ ಆದರೆ ಏನು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅನುಭವ ಇದೆಯಲ್ಲ, 40 ವರ್ಷದ ರಾಜಕೀಯ ಅನುಭವ. ನಾನು ಕಾರ್ಪೊರೇಟ್ರಾಗೆ 83 ಆಗಿದ್ದು. ಇದೆಷ್ಟಾಯಿತು, 43 ವರ್ಷ ಆಗೋಯ್ತು. ಹೌದು. ಶಾಸಕನಾಗೆ 37 ವರ್ಷ, ಕಂಟಿನ್ಯೂಸ್ ಆಗಿ 37 ವರ್ಷದಿಂದ ಶಾಸಕನಾಗಿದ್ದೀನಿ. ಅದರಿಂದ ಯಾವ ಇಲಾಖೆ ಕೊಟ್ಟರು ಸಮರ್ಪಕವಾಗಿ ನಿಭಾಯಿಸ್ತೀನಿ ಅನ್ನೋ ಇದನ್ನಂತೂ ನನಗಂತ ಇದೆ, ನಂಬಿಕೆ ಇದೆ. ಮತ್ತು ನಾವು ಇನ್ವಾಲ್ವ್ ಆಗಬೇಕಷ್ಟೆ. ಯಾವುದೇ ಇಲಾಖೆ ಕೊಟ್ಟರು ಅದನ್ನು ಇನ್ವಾಲ್ವ್ ಆದರೆ ಯಶಸ್ವಿಯಾಗಿ ನಾವು ಮಾಡ್ಬೋದು. ಈಗ ಮುಜರಾಯಿ ಇಲಾಖೆ ಕೊಟ್ಟರು, ಅದನ್ನು ಒಳ್ಳೆ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮುಜರಾಯಿ ಇಲಾಖೆನ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಎಲ್ಲೋದ್ರೂ ಕೂಡ ಜನ ಹೇಳ್ತಾ ಇರ್ತಾರೆ. ಈಗ ಈ ಜಲಸಂಪನ್ಮೂಲ ಇಲಾಖೆಯನ್ನು ತೆಗೆದುಕೊಂಡ ನಂತರ ನೀವು ಎದುರಿಸಿರುವಂತಹ ಬಹಳ ಮುಖ್ಯವಾಗಿ ಒಂದು, ನೀವು ಆರಂಭದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನನಗೆ ಈ ಖಾತೆ ಬೇಡ ಅನ್ನುವಂಥ ನಿಲುವನ್ನು, ಅಂದರೆ ನನಗೆ ಈ ಮಂತ್ರಿ ಸ್ಥಾನನೇ ಬೇಡ ಅನ್ನುವಂಥ ರೀತಿಯಲ್ಲಿ ನೀವು ನಿಲುವನ್ನು ಒಂದು ಹಂತದಲ್ಲಿ ತಗೊಂಡ್ರಿ. ನಂತರ ಖಾತೆನ ವಹಿಸ್ಕೊಂಡ್ರಿ. ಖಾತೆ ವಹಿಸ್ಕೊಂಡ ನಂತರ ನೀವು ಈಗಾಗಲೇ, ಯಾಕಂದರೆ ಇದು ಹೆಚ್ಚು ಟ್ರಾವೆಲನ್ನು ಕೂಡ ಬಯಸುತ್ತೆ, ಬೇರೆ ಬೇರೆ ಕಡೆಗಳಿಗೆ ಓಡಾಡಲೇಬೇಕಾಗತ್ತೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಆ ಕೆಲಸವನ್ನು ಕೂಡ ನೀವು ಈಗಾಗಲೇ ತುಂಗಭದ್ರಾಕ್ಕೆ ಹೋದ್ರಿ, ಎತ್ತಿನಹೊಳೆಗೆ ಹೋದ್ರಿ, ಅಥವಾ ಮೊನ್ನೆ ಅಷ್ಟೇ ಏನು ಮುತ್ತತ್ತಿಯಲ್ಲಿ ಏನೋ ದುರಂತ ಸಂಭವಿಸ್ತು, ಇಮಿಡಿಯೇಟಾಗಿ ಮುತ್ತತ್ತಿಗೆ ನೀವು ಹೋದ್ರಿ. ಈ ಪ್ರಾಜೆಕ್ಟ್ ಏರಿಯಾಗಳಿಗೆ ಹೋದಾಗ ಅಥವಾ ಇಂತಹ ಯೋಜನೆಗಳ ಪ್ರದೇಶಗಳಿಗೆ ಹೋದಾಗ ಯಾವ ಸ್ವರೂಪದಲ್ಲಿ ಪ್ರಗತಿ ಇದೆ, ಹೇಗಾಗ್ತಿದೆ? ಆಮೇಲೆ ಓಡಾಡೋದಕ್ಕೆ ಏನು ಸಮಸ್ಯೆನೇ ಇಲ್ಲ. ಯಾಕಂದರೆ ನಾನು ಓಡಾಡಿದಷ್ಟು, ನಾನು ಟೂರ್ ಮಾಡಿದಷ್ಟು, ನೀವು RTI ತೊಗೊಂಡ್ರೆ ಅತಿ ಹೆಚ್ಚು ಓಡಾಡೋದು ನಾನೇ. ಅಥವಾ ನಾನು ಉಸ್ತುವಾರಿ ಇದ್ದಂಥ ರಾಮನಗರ ಜಿಲ್ಲೆ ಇರ್ಬೋದು, ಅಥವಾ ರಾಜ್ಯದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಮತ್ತು ಈಗ ಹೊಸ ಇಲಾಖೆ ಬಂತು. ಹೊಸ ಇಲಾಖೆ ಬಂದ ಮೇಲೆ ಮೊನ್ನೆ ಮುತ್ತೆತ್ತಿನಲ್ಲಿ 5 ಜನ ತೀರೋಗ್ಬಿಟ್ರು. ಆಮೇಲೆ ಯಾಕಿದ್ದು ಪದೇ ಪದೇ ಆಗ್ತಾ ಇದೆ ಅಂತೇಳಿ ನಾನೇ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಳಿದ್ರು, ಪ್ರತಿ ವರ್ಷ ಕನಿಷ್ಠ 6-7 ಜನ ಸಾಯ್ತಾರೆ. 6-7 ಜನ ಸಾಯ್ತು. ಈ ಸಲ ಒಂದೇ ಸಲ 5 ಜನ ಹೋಗ್ಬಿಟ್ಟು ಪಾಪ. ಆಮೇಲೆ ನಾನು ನೋಡಿದೆ, ನೀರು ಹರಿತಿಲ್ಲ, ಅಲ್ಲಿ ಗುಂಡಿಗಳಿರುತ್ತಲ್ಲ, ಅದು ಗೊತ್ತಾಗೋದಿಲ್ಲ. ಕೆಲವು ಕಡೆ 2 ಕಡೆ ಸುಳಿ ಇದೆಯಂತೆ. ಅದು ಮನೇಲಿ ಹೋದರೆ ಏನಾಗುತ್ತೆ, ಅಲ್ಲಿ ಯಾರೂ ಬರೋದೇ ಇಲ್ಲ. ಮತ್ತು ಪ್ರವಾಹನೂ ಇಲ್ಲ, ನೀರು ನಿಂತ ಕಡೆನೇ ಇತ್ತು, ನೀರು ಹರಿತಾನೂ ಇರಲಿಲ್ಲ. ಆಮೇಲೆ ಹಿಸ್ಟ್ರಿ ತೊಗೊಂಡ್ವಿ. ಒಂದು 25-30 ವರ್ಷಕ್ಕೆ ಮುಂಚೆ ಒಂದೊಂದು ವರ್ಷದಲ್ಲಿ 25 ಜನ 30 ಜನ ಸತ್ತಿದ್ದು ಇದೆ. ಪ್ರತಿ ವರ್ಷ ಇಂಥ ವರ್ಷ ಸಾವಿಲ್ಲ ಅಂತಿಲ್ಲ, ಆವ್ರೇಜ್ 7-8 ಜನ ಸಾಯ್ತಾಯಿದ್ರು. ಅದಕ್ಕೆ ನಾವು ಇಂಜಿನಿಯರ್ಸು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಮತ್ತು ನಮ್ಮ ಇವರು DC, ನಮ್ಮ CEO ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ದರು. ಮಾಡಿ ಒಂದು ಸಪ್ರೇಟ್, ಯಾಕಂದರೆ ಅದು ಮುಂದಕ್ಕೆ ಮುಳುಗಡೆ ಆಗುತ್ತೆ. ಅದು ನದಿ ನಿಮ್ಮದು ಬಿಟ್ಟರೆ ಉಳಿದಂಗೆ ಅದು ನಿಮಗೆ ನಿಮ್ಮ ಇಲಾಖೆ ಸೇರಿರುವಂಥದ್ದಲ್ಲ. ಯಾಕಂದರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರ ಜವಾಬ್ದಾರಿಗಳಿದ್ದಾವೆ. ಬಟ್ ನೀವು ಇದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿ ಅಲ್ಲಿ ಹೋಗಿ ಅದನ್ನು ಬ್ಯಾರಿಕೇಡಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಇಲ್ಲ, ಅಲ್ಲಿ ಏನಾಗುತ್ತೆ, ಬ್ಯಾರಿಕೇಡಿಂಗ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀರೇನಾಗಿದೆ, ಇವಾಗ ತಳಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಬ್ಯಾರಿಕೇಡಿಂಗ್ ಅಲ್ಲಿ ಹಾಕ್ತೀವಿ, ನಾಳೆ ನೀರು ಮಳೆ ಬಂದರೆ ನೀರು ಮೇಲಕ್ಕೆ ಬರುತ್ತೆ. ಬ್ಯಾರಿಕೇಡಿಂಗ್ ತಿರುಗಿ ಮೇಲಕ್ಕೆ ಹಾಕೋಕ್ಕಾಗಲ್ಲ. ಫ್ಲಡ್ಸ್ ಬಂದಾಗ ಇನ್ನೂ ಮೇಲಕ್ಕೆ ಬರುತ್ತೆ. ಆದ್ದರಿಂದ ಬ್ಯಾರಿಕೇಡಿಂಗ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಇಂಜಿನಿಯರ್ಸು, ಆಮೇಲೆ ನಮ್ಮ ನರೇಂದ್ರ ಸ್ವಾಮಿ ಅವರು ಬಂದಿದ್ದರು. ಎಲ್ಲರೂ ಸಲಹೆ ಏನು ಅಂದರೆ, ಒಂದು ಋಷಿಕೇಶ ಇದರಲ್ಲೆಲ್ಲ ಗುರುದ್ವಾರಿಗೆಲ್ಲ ಸಪ್ರೇಟಾಗಿ ಒಂದು ನಾಲೆ ಮಾಡಿಬಿಡೋದು, ಬಾರ್ಡ್ರಲ್ಲಿ ಮಾಡಿಬಿಟ್ಟು ಅಲ್ಲಿ ಸ್ಟೆಪ್ಸ್ ಮಾಡಿಬಿಟ್ಟು ಸ್ನಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಮಾಡಿದ್ದಾರೆ. ಮತ್ತು ಅದು ಮುಳುಗಡೆ ಬೇರೆ ಆಗುತ್ತೆ. ಅದರಿಂದ ಹೆಚ್ಚು ಹಣ ಖರ್ಚು ಮಾಡಿ ವೇಸ್ಟ್ ಮಾಡೋದು ಬೇಡ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಹಣದಲ್ಲಿ, ಯಾಕಂದರೆ ಇನ್ನೂ ನಮ್ಮ ಡ್ಯಾಮ್ಗೆ ಅನುಮತಿ ಆಗಬೇಕು, ಅನುಮತಿ ಆದಮೇಲೆ ಕಟ್ಟಬೇಕು, ಒಂದಷ್ಟು ವರ್ಷಗಳಾಗುತ್ತೆ. ಅದಕ್ಕೆ ಅಲ್ಲಿ
ಒಂದು ಸಪ್ರೇಟಾಗಿ ಒಂದು ನಾಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಬೋರ್ಡಿಗೆ ಸಬ್ಜೆಕ್ಟ್ ತನ್ನಿ ಅಂತ ಹೇಳಿದ್ದೀನಿ. ಇದು ಮಾಡೋದು ಬೇಡ, ಏನು ಹೆಚ್ಚು ಖರ್ಚು ಮಾಡೋದು ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಕಡಿಮೆ ವೆಚ್ಚದಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ. ಆಮೇಲೆ CC ಕ್ಯಾಮ್ರಾಸ್ ಎಲ್ಲ ಭಾಳ ಕಡಿಮೆ ಇತ್ತು, ಅದನ್ನೆಲ್ಲ ಕೂಡ ಹಾಕೋಕೆ ಹೇಳಿದ್ದೀನಿ. ಆಮೇಲೆ ಫಾರೆಸ್ಟಲ್ಲೂ ಹಾಕ್ತಾರೆ, ಮತ್ತು ನಾವು ಮೇಲ್ಗಡೆ ಬರ್ತೀವಲ್ಲ ಎಂಟ್ರಿ ಆಗ್ತೀವಲ್ಲ ಅಲ್ಲಿಂದನೂ ಹಾಕಿ ಅಂತ ಹೇಳಿದ್ದೀನಿ. ಆಮೇಲೆ ಗಾರ್ಡ್ಸ್ ಭಾಳ ಇಬ್ಬರೇ ಇತ್ತು, ಅದಕ್ಕೆ ನಾವೊಂದು 4 ಗಾರ್ಡ್ಸು, ಫಾರೆಸ್ಟ್ನವ್ರು ಒಂದು 4 ಗಾರ್ಡ್ಸು, 8 ಗಾರ್ಡ್ಸ್ ಹಾಕೋಕೆ ಹೇಳಿದ್ದೀನಿ. ಆಮೇಲೆ ಅಲ್ಲಿ ಯಾರು ಗಾರ್ಡ್ಸ್ ಇರ್ತಾರೆ, ಶನಿವಾರ ಭಾನುವಾರ 10-15 ಜನ ಇರ್ತಾರೆ. ಹೌದು. ಅದಕ್ಕೆ ಅಟ್ಲೀಸ್ಟ್ ಒಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಆಫೀಸರ್ ಹಾಕಿ ಅಂತ SP ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಸ್ವಲ್ಪ ಈ ಫಾರೆಸ್ಟ್ನವರು ಅಲರ್ಟ್ ಆಗಿದ್ದರೆ ನಮ್ಮ ಇವರೆಲ್ಲ ಸೆಕ್ಯೂರಿಟಿ ಸ್ವಲ್ಪ ನದಿ ಒಳಗಡೆ ಹೋಗುವಂಥನ್ನ ತಪ್ಪಿಸ್ಬೋದು. ಮತ್ತು ಈ ಕೆಲಸ ಮುಗಿಯೋವರೆಗೂ ಒಂದ್ಸಲಿ ನಾಲೆ ಆಗಿಬಿಟ್ರೆ ಆಮೇಲೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮತ್ತು ಇದಾದಮೇಲೆ ಅಲ್ಲಿ ಬಂದು ಎಲ್ಲಿ ಮದ್ಯಪಾನ ಮಾಡಬಾರ್ದು ಅಂತಿದ್ರು ಕೂಡ ಬರ್ತಾರೆ, ಹೌದು. ಅಲ್ಲಿ ನಾನ್ ವೆಜ್ ಊಟ ಮಾಡ್ತಾರೆ, ಮಾಡಲಿ, ಯಾರು ಬೇಡ ಅಂತ ಹೇಳಲ್ಲ. ಮದ್ಯಪಾನ ಮಾಡಾದ್ಮೇಲೆ ಆ ಬಾಟ್ಲ್ಸ್ ಎಲ್ಲನೂ ನದಿಗೆ ಹಾಕ್ತಾರೆ, ಹೌದು. ಅದೆಲ್ಲ ಕೂಡ ತಪ್ಪಿಸ್ಬೇಕು. ಹೌದು. ಇಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ಸಂಗಮದಲ್ಲೂ ಅಷ್ಟೇ, ಅಲ್ಲೂ ಇದೇ ಮಾಡ್ತಾರೆ. ಬರಬೇಕು, ಎಂಜಾಯ್ ಮಾಡಬೇಕು, ಆದರೆ ಪರಿಸರಕ್ಕೆ ಹಾನಿ ಮಾಡಬಾರ್ದು.